ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಯಾ ಗೈಸ್, ಇವತ್ತು July 5 ಆ್ಯಂಡ್ ಇಟ್ಸ್ ಮೈ ಡ್ಯಾಡ್ ಬರ್ಡೇ. ಇವತ್ತು ನಮ್ಮ ಅಪ್ಪ ಬರ್ತಡೇ. ಸೊ ಐ ಥಾಟ್ ವ್ಲಾಗ್ ಮಾಡೋಣ ಅಂತ. ಇವತ್ತಿಗೆ 1 ಇಯರ್ ಆಯಿತು ನಮ್ಮ ಡ್ಯಾಡಿ ಬರ್ಡೇ ಸಹ ಲಾಸ್ಟ್ ಇಯರ್ ಓಪನ್ ಮಾಡಿದ್ದು ನನ್ನ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ಇವತ್ತಿಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಯಾ, ಆ್ಯಂಡ್ ಏನಂದರೆ ನನಗೆ ಬಾಯ್ಸ್ಗೆ ಏನು ಗಿಫ್ಟ್ ಕೊಡಬೇಕು ಅನ್ನೋ ಐಡಿಯಾನೇ ಬರೋಲ್ಲ ಗೈಸ್. ಗರ್ಲ್ಸ್ಗೆ ತುಂಬ ಆಪ್ಷನ್ಸ್ ಇದೆ ಆಯಿತಾ, ಏನೇನು ಗಿಫ್ಟ್ ಅಂತ ಎಲ್ಲ ಗೊತ್ತು. ಬಾಯ್ಸ್ಗೆ ಏನು ಕೊಡಿಸೋದು, ಅದಕ್ಕೆ ವಿತೌಟ್ ನಾನು ವರ್ಷ ಇಬ್ಬರು ಹೋಗಿ ಬಟ್ಟೆ ತೊಗೊಂಬರೋಣ ಅಂತ. ಆ್ಯಂಡ್ ಇವಾಗ ಟೈಮ್ 4 ಗಂಟೆ. ಸೊ ಬೆಳಗ್ಗೆ ಪಪ್ಪ ದೇವಸ್ಥಾನ ಎಲ್ಲ ಹೋಗಿ ಬಂದರು. ನಾವು ಎವ್ರಿ ಇಯರ್ ನಾವು ಹೊರಗಡೆ ಹೋಗ್ತೀವಿ ಊಟಕ್ಕೆ. ಬರ್ಡೇ ದಿವಸ ಎಲ್ಲ ಬರ್ಡೇಗೂ ಹೋಗ್ತೀವಿ ಹೊರಗಡೆ. ಈ ವರ್ಷ ಸ್ಯಾಟರ್ಡೇ ಬೇರೆ, ಅದಕ್ಕೆ ಡ್ಯಾಡಿ ಮತ್ತು ಮಮ್ಮಿ ಇಬ್ಬರು ನಾನ್ ವೆಜ್ ತಿನ್ನೋರು, ನಾವು ತಿಂತೀವಿ. ಸೊ ಅದಕ್ಕೆ ಪಪ್ಪ ಬೇಡ ಹೊರಗಡೆ ಇವತ್ತು, ಮನೇಲಿ ಏನಾದರೂ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಆ್ಯಂಡ್ ನಂದು ಈ ಮಂತಲ್ಲಿ 2 ಸರಿ ಡಯಟ್ ಬ್ರೇಕ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಬೇಡ ಅಂತ. ಆ್ಯಂಡ್ ನೆನೆ ತಿಂದಿದ್ದು ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿತ್ತು, ಇವು ತಿನ್ಬಿಟ್ಟೆ ಅಂತ. ಅದಕ್ಕೆ ಇವತ್ತು ಮಾರ್ನಿಂಗಿಂದ ಫಾಸ್ಟಿಂಗ್ ಮಾಡಿ ಇವಾಗ ಫಾಸ್ಟಿಂಗ್ನ ಬ್ರೇಕ್ ಮಾಡಬೇಕು. ಬಿಕಾಸ್ ಇವಾಗ ಜಿಮ್ಗೆ ಹೋಗಬೇಕು. ಅದಕ್ಕೆ ತಿಂದಿಲ್ಲ ಅಂದರೆ ಎನರ್ಜಿ ಇರೋಲ್ಲ ವರ್ಕೌಟ್ ಮಾಡೋಕ್ಕೆ. ಅದಕ್ಕೆ ಬ್ಲ್ಯಾಕ್ ಕಾಫಿ ಮತ್ತು ಎಗ್ಸ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಎಗ್ ಬೈಟ್ಸ್ ತಿನ್ಕೊಂಡು ವರ್ಕೌಟ್ ಮಾಡಬೇಕು. ಅದಕ್ಕೆ ಮುಂಚೆ ಹೋಗಿ ಇವಾಗ ಬಟ್ಟೆ ತೊಗೊಂಬಂದು ಮನೇಲಿಟ್ಟು ವರ್ಷನೂ ಬಿಟ್ಟು ನಾನು ಹೋಗಬೇಕು. ಯಾ, ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ. ಆ್ಯಂಡ್ ಇಟ್ಸ್ ಟು ಬಿ ಮೆಮೊರಿ ಅಂತ ಅಷ್ಟೇ ನಾನು ವೀಡಿಯೋ ಮಾಡ್ತಿರೋದು ಅಷ್ಟೇ ಗೈಸ್. ಬನ್ನಿ. ಕಲೆಕ್ಷನ್ ಗೈಸ್ ಆಯಿತು. ನಮ್ಮ ಡ್ಯಾಡಿಗೆ ಸ್ವಲ್ಪ ಚೂಸಿ, ಫುಲ್ ಸ್ಲೀವ್ಸ್ ಹಾಕಲ್ಲ, ಪಾಕೆಟ್ ಇರಬೇಕು. ಆ್ಯಂಡ್ ಒಂದು ಸಿಕ್ತು ಅಷ್ಟು. ಲಾಸ್ಟ್ ಟೈಮು ಎಂಗೇಜ್ಮೆಂಟಿಗೆ ತೊಗೊಂಡಿರಲ್ಲ, ಅದೇ ಕಲೆಕ್ಷನ್ಸ್ ಇದೆ, ಹೊಸ ಕಲೆಕ್ಷನ್ಸ್ ಯಾವುದೂ ಇರಲಿಲ್ಲ. ಅದು ಯಾವಾಗಲೂ ತೊಗೊಳೋ ಬ್ರ್ಯಾಂಡಲ್ಲೇ ಐಕಾನ್. ಆಯ್ತು ತೊಗೊಂಡಿದ್ದು. ಕೇಕ್ ಏನು ತೊಗೊಳಂಗಿಲ್ಲ, ಬಿಕಾಸ್ ನೈಟ್ ನಾವು ಕೇಕ್ ಕಟ್ ಮಾಡಿಸಿಲ್ವಲ್ಲ, ಅದೇ ಕೇಕೇ ಇದೆ. ತೊಗೊಳೋದೋ ಬೇಡ, ನಮ್ಮಲ್ಲಿ ಕೇಕ್ ಯಾರೂ ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ವಿ. ರೆಡಿ ಮನೇಲಿ ಮಾಡೋಷ್ಟು ಟೈಮ್ ಇಲ್ಲ ಗೈಸ್ ಇವಾಗ, ಅದಕ್ಕೆ ರೆಡಿ ತೊಗೊಂಡ್ಬಿಟ್ವಿ. ಮತ್ತೇನು, ಮತ್ತೆ ಪನ್ನೀರ್ ತೊಗೊಬೇಕು. ಚಟ್ನಿ ಕೊಡಿ, ದೊಡ್ಡದಿದೆ ಅಲ್ಲ, ಅದು ಕೊಡಿ. ಮೇಲೆಗಡೆ ದೊಡ್ಡದಿದೆ, ಅದೊಂದು ಪ್ಯಾಕೆಟ್ ಕೊಡಿ. ನನ್ನ ಡಯಟ್ಗೆ ಸೋಯಾ ಇರಲಿಲ್ಲ, ಸೋಯಾ. ಆ್ಯಂಡ್ ಇವರಿಗೆಲ್ಲ ಜಾಮು ಮನೇಲಿ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್, ಅದಕ್ಕೆ 1 kg ತೊಗೊಂಬಿಟ್ಟಿದ್ದೀವಿ. ಆ್ಯಂಡ್ ಇದು ಗೋಡಂಬಿ ಏನೂ ತೊಗೋತಿಲ್ಲ. ಇದು ಪನ್ನೀರ್ ಮಾಡೋಕ್ಕೆ, ಪನ್ನೀರ್ ಬಟರ್ ಮತ್ತು ಗೀ ರೈಸ್. ಅಷ್ಟೇ. ತುಂಬ ಇಷ್ಟ ಆಗುತ್ತೆ ಮಿಕ್ಸರ್. ಶಾಪಿಂಗ್ ಆಯಿತು. ನೋಡಿ ಗೈಸ್, ನಾನು ವಾಟರ್ ಮೆಲನ್ ವಿತೌಟ್ ಶುಗರ್ ಹೇಳಿದ್ದೀನಿ. ನಾನು ಬರೋವರೆಗೂ ಇವ್ರು ತಿಂತಾಳೆ. ಹೆಂಗೈತೆ? ಸ್ವೀಟ್ ಥರ. ನಾನು ಬಲ್ಲಿರು, ನಂದು ಬರೋಕ್ಕೆ ಮುಂಚೆ ತಿಂತಿದ್ಯಾ? ನಾನು ವಾಟರ್ ಮೆಲನ್ ಜ್ಯೂಸ್. ಗೈಸ್ ಇವಾಗ ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದಾಯಿತು, ಏನೇನು ಬೇಕು ಐಟಮ್ಸ್ ಎಲ್ಲನೂ. ಇವತ್ತು ಜಿಮ್ಗೆ ಹೋಗಿಲ್ಲ, ಬಿಕಾಸ್ ಇವತ್ತು ಟೈಮು 6 ಗಂಟೆ. ಇನ್ನು ಎಷ್ಟಿದೆ ಗೊತ್ತಾ? ಬ್ಲರ್ ಆಗ್ತೈತೆ. ಯಾ, 20 ಮಿನಿಟ್ಸ್ ಇದೆ. ಸೊ ನಾನು ಎಷ್ಟೊತ್ತಿಗೆ ಆಲ್ರೆಡಿ ವರ್ಕೌಟ್ ಮುಗಿಸಿ ಮನೆಗೆ ಬಂದಿರ್ತಿದ್ದೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇವತ್ತು ನಾನು ಆ್ಯಕ್ಚುಲಿ ಆ್ಯಪ್ಸ್ ಇದ್ದಿದ್ದು ಮನೆಯಲ್ಲೇ ಮಾಡ್ಕೊಬೇಕು. ಆ್ಯಂಡ್ ಇವತ್ತು ನಾನು ರೆಸಿಪಿ ತೋರಿಸ್ತೀನಿ, ವರ್ಷ ಮಾಡೋದು ಪನ್ನೀರ್ ಸಮಥಿಂಗ್, ಪನ್ನೀರಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಗೀ ರೈಸು ತೋರಿಸ್ತೀನಿ. ಸೊ ನಮ್ಮ ಮನೇಲಿ ಇದನ್ನು ನೋಡಿನೇ ಹೋಗೋಕ್ಕಾಗಿಲ್ಲ. ಆ್ಯಕ್ಚುಲಿ ಹೋಗೋಣ ಅಂದ್ಕೊಂಡೆ, ಹೆಂಗಿದೆ ಗೊತ್ತಾ ನೋಡಿ, ಫುಲ್ಲು ಧೂಳು. ಇವಾಗ ಇದನ್ನು ನಾನು ಕ್ಲೀನ್ ಮಾಡಬೇಕಂತೆ. ಸೊ ಇದನ್ನು ಕ್ಲೀನ್ ಮಾಡೋಣ ಅಂತ. ಆಮೇಲೆ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿ ಫ್ರೆಶ್ ಅಪ್ ಆಗೋಣ. ಅಷ್ಟರಲ್ಲಿ ಡ್ಯಾಡಿನೂ ಬರ್ತಾರೆ. ಆ್ಯಂಡ್ ವರ್ಷನೂ ಅಡುಗೆ ಮಾಡೋದು ರೆಸಿಪಿ ಶೂಟ್ ಮಾಡ್ತೀನಿ. ನಮ್ಮ ಕಿಚನ್ನು ಆಲ್ಮೋಸ್ಟ್ ಇನ್ನು ಸ್ವಲ್ಪ ಇದೆ ಕಂಪ್ಲೀಟ್ ಆಗೋದು. ಇಷ್ಟೆಲ್ಲ ಮಾಡಿದ್ದಾರೆ. ಆ್ಯಂಡ್ ಮೇಲೇನು ನಮ್ಮ ಬೆಳಗ್ಗೆ 8 ಗಂಟೆಗೆ ಅವ್ರು ಬಂದುಬಿಡ್ತಾರೆ ಕೆಲಸ ಮಾಡೋಕ್ಕೆ. 8 ಗಂಟೆಗೆ ಈಚೆ ಹೋದರೆ ಅಡುಗೆ ಟಿಫಿನ್ ಎಲ್ಲ ಮಾಡಿ. ಆ್ಯಂಡ್ ನಮ್ಗೆ ಸಿಗೋದೆ ಸಾಯಂಕಾಲ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ ನಮ್ಮ ಅಡುಗೆ ಮನೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಅಡುಗೆ ಮಾಡೋಕ್ಕಾಗೋದು. ಇಲ್ಲಾಂದರೆ ಗಲೀಜಲ್ಲಿ ಆಗೋಲ್ಲ ವಯಸ್ಸು. ಗ್ಯಾಸ್ ಮೇಲೆ ನಮ್ಮ ಸ್ಟೋರ್ ರೂಮ್ ಅಂತೂ ಫುಲ್ಲು ಸ್ಟೋರ್ ರೂಮ್ ಥರನೇ ಆಗಿಬಿಟ್ಟೈತೆ.
ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋದು ಬೇಗ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋಣ. ಗೈಸ್ ಡನ್ ವಿತ್ ಕೆಲಸ ಆ್ಯಂಡ್ ಆಲ್, ಮುಗೀತು ಕೆಲಸ. ನನಗಂತೂ ಫುಲ್ ಅಕ್ಷಿ ಬರ್ತಾಯಿದೆ, ಫುಲ್ ಡಸ್ಟಿಗೆ ಇನ್ಫೆಕ್ಷನ್ ಆಗಿಬಿಟ್ಟೈತೆ. ಆ್ಯಂಡ್ ನಮ್ಮ ಮನೇಲಿ ಎಷ್ಟು ತಿಂಡಿ ಇದೆ ಗೊತ್ತಾ ನೋಡಿ, ಒಂದಾರು ಎಲ್ದಿ ಕಾಣಿಸ್ತಿದ್ಯಾ ನಿಮಗೆ? ಎಲ್ಲ ಅನ್ಎಲ್ದಿ. ಇವ್ರು ತಿನ್ನೋದೆಲ್ಲ ಅನ್ಎಲ್ದಿ ಐಟಮ್ಸೇ. ಎಲ್ದಿ ಏನಾನ ತಿಂತೀಯಾ ಹೇಳು? ಏನು ಎಲ್ದಿ ಇರೋಡೆ ನಿಮಗೆ ಹೇಳ್ತಾ ಇರೋದು. ಹೆಲ್ದಿ ಅಂದರೆ ಏನಂತಾರೆ, ಫ್ರೂಟ್ಸು, ವೆಜಿಟೇಬಲ್ಸು, ಅದು ಹೆಸ್ರು ಬೇಳೆ ಹೆಲ್ದಿ ಅಂತೆ. ಅದು ಎಣ್ಣೆ ಕರೆದಿರ್ತಾರೆ, ಈ ಎಣ್ಣೆಯಲ್ಲಿ ಕರ್ದಿ ಮಾಡೋದು. ಅಣ್ಣನೇ ಆ ಎಣ್ಣೆ ಕರಿತಾರೆ, ಅಣ್ಣನ ಎಣ್ಣೆ ಕರಿಯಲ್ಲ. ತಿನ್ನೋ ತಗೋ. ದಿಸ್ ಇಸ್ ಮೈ ಫೇವ್ರೆಟ್ ಹಲ್ದಿರಾಮ್ಸಲ್ಲಿ. ಸ್ವೀಟ್ ವಿತ್ ಸಾಲ್ಟು ಸ್ವೀಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಇದು ಮಿಕ್ಸ್ಚರ್ ಇದು. ಚೆನ್ನಾಗಿರ್ತೈತೆ, ನನ್ನ ಫೇವ್ರೇಟ್ ಇದು ಹಲ್ದಿರಾಮ್ಸಲ್ಲಿ. ಇಷ್ಟು ತಿಂಡಿ ಇವಾಗ ಇವ್ರು ತಿಂತಾರೆ. ಸ್ನ್ಯಾಕ್ಸ್ ಟೈಮ್ ಅಲ್ವಾ, ಅದಕ್ಕೆ ತಿನ್ನೋದು ತಿಂಡಿನ. ನಾನು ಇವಾಗ ಬ್ಲ್ಯಾಕ್ ಕಾಫಿ ಕುಡಿಬೇಕು, ಆಗಲೇ ಕುಡ್ದಿಲ್ಲ. ಗೈಸ್ ಇವಾಗ ಗೀ ರೈಸ್ ಮಾಡೋ ರೆಸಿಪಿನ ತೋರಿಸ್ತೀನಿ. ವರ್ಷ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಳೆ ಗೈಸ್. ಫಸ್ಟು ಒಂದು ಬೌಲಲ್ಲಿ ತಟ್ಟೆ ಮೇಲೆ ಇಟ್ಕೊ. 2 ಸ್ಪೂನ್ ಆಯಿಲು, 3 ಸ್ಪೂನ್ ಗೀ. ಇದೆಲ್ಲ ಸ್ಪೈಸಸ್ನ ನೆನೆಸಿದ್ದೀನಿ 10 ಮಿನಿಟ್ಸು. ಚೆನ್ನಾಗಿ ಫ್ಲೇವರ್ ಬಿಡುತ್ತೈತೆ. ಆಮೇಲೆ ಆನಿಯನ್ನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಚಿಲ್ಲಿ, ಕ್ಯಾಶ್ಯೂ, ಪುದೀನ, ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಸಾಲ್ಟ್. ಆಮೇಲೆ ಈ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಜೋರಾಗಿ ಹೇಳ್ಬೇಕು ನೀನು. ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಈ ಸ್ಪೈಸಸ್ನೆಲ್ಲ ಹಾಕ್ತೀನಿ. ನೆನ್ಸ್ದಾಗ ಏನಂದರೆ ಚೆನ್ನಾಗಿ ಫ್ಲೇವರ್ ಬರ್ತೈತೆ. ಜೋರಾಗಿ ಹೇಳೋ ನನ್ನ ಹತ್ರ ಮೈಕಿಲ್ಲ. ಗೀ ರೈಸ್ ನಾವು ಮಸಾಲ ಏನೂ ಹಾಕಲ್ಲ, ಸ್ಪೈಸಸ್ನ ನೆನೆಸಿದ್ರೆ ಚೆನ್ನಾಗಿರ್ತೈತೆ. ಗಮ್ ಅಂತೈತಲ್ಲ, ತುಪ್ಪ ಆ ಥರ ಗಮ್ಮತ್ತೆ. ಸ್ಪೈಸಸ್ ಸ್ಮೆಲ್ ಬರಲ್ಲ. ನೆಕ್ಸ್ಟು ಆನಿಯನ್ ಹಾಕ್ತೀನಿ. ಬ್ರೌನ್ ಆಗುತ್ತಾ? ಇಲ್ಲ, ಲೈಟಾಗಿ ಬೇಯಿರೋ ಥರ ಇರಬೇಕು ಅಷ್ಟೇ. ಅದು ಜಾಸ್ತಿ ಬೇಯಿಸೋಕ್ಕಿಲ್ಲ. ಇವಾಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಚಿಲ್ಲಿ ಪೌಡ್ರ್ ಹಾಕೋಲ್ಲ ನಾವು, ಇದರಲ್ಲೇ ಖಾರ ಇರ್ತೀವಿ. ಖಾರ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕೋಬೇಕು. ನಾನು ಹೇಳ್ತೀನಿ ಅಂದರೆ ಇವಳು ಹೇಳ್ತೀನಿ ಅಂತೀಯ, ಜೋರಾಗಿ ಹೇಳಬೇಕು. ಸರಿ, ಈ ಥರ ಆದಮೇಲೆ ಇಷ್ಟಾದರೆ ಸಾಕಿದೆ ಆನಿಯನು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಫಸ್ಟ್ ಕ್ಯಾಶ್ಯೂ ಹಾಕೊಂಡಿದ್ದೆ. ಕ್ಯಾಶ್ಯೂ ಇದ್ರ ಜೊತೆ ನೀವು ಬೇಕಾದ್ರೆ ಗೋಡಂಬಿ, ಪಿಸ್ತಾ ಎಲ್ಲ ಹಾಕೊಬೋದು. ಗೋಡಂಬಿನ ಹಾಕಿದ್ದೀನಿ. ಬಾದಾಮಿ, ಪಿಸ್ತಾ ಹಾಕೊಬೋದು. ದ್ರಾಕ್ಷಿನೂ ಹಾಕೊಬೋದು, ಚೆನ್ನಾಗಿರಲ್ಲ ಬಾಯಿ ಸಿಕ್ಕಿದ್ರೆ ಸ್ವೀಟ್. ಡ್ರೈ ಫ್ರೂಟ್ಸ್ ಏನು ಬೇಕೋ ಹಾಕೊಬೋದು, ಡೇಟ್ಸ್ ಬಿಟ್ಟು. ಸ್ವಲ್ಪ ಆದಮೇಲೆ ನೆಕ್ಸ್ಟ್ ಪೇಸ್ಟ್ 1 ಸ್ಪೂನ್ ಅಷ್ಟೇ. ಕ್ವಿಕ್ ಆಗ್ಬಿಟ್ಟಿದೆ. ಗೀ ರೈಸು ಬೇಗ ಆಗ್ಬಿಡುತ್ತೆ, ಯಾಕಂದರೆ ಅದಕ್ಕೇನು ಮಸಾಲ ಹಾಕಲ್ಲ. ಸ್ಪೈಸಸ್ ಹಾಕ್ಬಿಟ್ಟು ಏನಿರುತ್ತೆ, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕ್ಬಿಡೋದು. ನನಗೆ ರೆಸಿಪಿ ಇನ್ನೊಂದಕ್ಕೆ ಏನೇನೋ ವರ್ಷ ಮದುವೆ ಆದಮೇಲೆ ನಾನು ಮಾಡ್ಕೋಬೇಕಲ್ಲ, ಅದಕ್ಕೆ ರೆಸಿಪಿ ಶೂಟ್ ಮಾಡ್ಕೊಂಡು ನನಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಮಾಡೋದು. ಆ್ಯಂಡ್ ಇಲ್ಲಿ ಪನ್ನೀರ್ ಇದೆ, ಇದು ನೆಕ್ಸ್ಟು ಅದು ತೋರಿಸ್ತೀನಿ. ಪನ್ನೀರ್ ಗ್ರೇವಿ. ಏನು ಪನ್ನೀರಲ್ಲಿ ಏನು ಮಾಡ್ತೀಯಾ? ಪನ್ನೀರ್ ಕುರ್ಮಾ. ಕುರ್ಮಾನ ಬಟರ್ ಮಸಾಲಾನ ಏನು?
ಬಟರ್ ಮಸಾಲ ಬೇಡ, ಪನ್ನೀರ್ ಕುರ್ಮಾ ಮಾಡಬೇಕು. ಇದು ವೈಟ್ ನಾರ್ಮಲ್ ಟೀ ಕಾಫಿ ಹಾಕೋದು ಹಾಲು. ನೆಕ್ಸ್ಟ್ ಇವಾಗ ಅದೇ ಏನಂದರೆ ಸೀಕ್ರೆಟ್ ಇದರಲ್ಲಿ ಗೀ ರೈಸಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟ್ಲಲ್ಲಿ ಯೂಸ್ ಮಾಡ್ತಾರೆ, ಯಾರು ಹೇಳಲ್ಲ. ಹಾಲು ಹಾಕ್ಬೇಕಂತೆ ಗೈಸ್. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಹಾಲು ಹಾಕ್ತಿರೋದು. ಗಮ್ಮತ್ತೈತೆ, ನಾನು ತಿನ್ನಲ್ಲ. ನೆಕ್ಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಿಂತೀನಿ, ಟೇಸ್ಟ್ ನೋಡ್ತಾನೆ. ಹಂಗಾಗ್ತಾ ಇದೆ. ನೆಕ್ಸ್ಟು ಫಸ್ಟು ಉಪ್ಪು, ಪುಡಿ ಉಪ್ಪು. ಆ್ಯಂಡ್ ಇಲ್ಲಿ ಇದು ಆಯಿಲ್ ಹಾಕಿರೋದು ಚಪಾತಿಗೆ. ಇದು ನಂದು ಚಪಾತಿಗೆ ಆಯಿಲ್ ಹಾಕಿಲ್ಲ. ಆಯಿಲ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಇಟ್ಕೊಂಡು ಆಮೇಲೆ ನಾವು ಆಯಿಲ್ ಹಾಕೋದು. ಯೂಶ್ವಲಿ ನಾವು ಯಾರಿಗೂ ಆಯಿಲ್ ಹಾಕಲ್ಲ, ಯಾರು ಮಾಡಿದ್ರು ಆಯಿಲ್ ಹಾಕಲ್ಲ. ಇವತ್ತೇನೋ ನಾವು ಅಮ್ಮ ಎಣ್ಣೆ ಹಾಕ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಇಟ್ಕೊಂಡ್ಬಿಟ್ಟೆ ನಾನು ಅಷ್ಟೇ. ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ಸಖತ್ತ ಘಮ ಘಮ ಅಂತೈತೆ, ಸಖತ್ತ ಸ್ಮೆಲ್ ಬರ್ತೈತೆ. ಸಿಮ್ಮಾಗಿ ಇಟ್ಬಿಡ್ಬೇಕು ಇವಾಗ. ನೆಕ್ಸ್ಟ್ ಒಂದು 2 ಸ್ಪೂನ್ ಅಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕ್ತಾರಾ, ಹಾಲು ಹಾಕ್ತಾರಾ? ಇದು ನನ್ನ ರೆಸಿಪಿ, ವರ್ಷ ರೆಸಿಪಿ. ಸ್ವಲ್ಪ ಕುದೀಲಿ. ಆಮೇಲೆ ಅಕ್ಕಿ ಹಾಕೋದು ಅಷ್ಟೇ. ಅಕ್ಕಿ ಹಾಕಿ ನೀರು ಹಾಕಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಅಷ್ಟೇ. ಗೆಟ್ ಕ್ಲೋಸ್ ಮಾಡಿ 1 ವಿಷಲ್. ಖಾರ ಕಮ್ಮಿ ಟ್ರೈ ಮಾಡಬೇಕು ಇವಾಗ. ಖಾರ ಇದಕ್ಕೇನು ಕಮ್ಮಿ ಆದರೆ ಜಾಸ್ತಿ ಆದರೆ ಏನಿಲ್ಲ. ಖಾರ ಕಮ್ಮಿ ಆದ್ರೂ ಗ್ರೇವಿ ಇಲ್ಲ ದಾಲು. ಇವಾಗ ನಾವು ಹೆಂಗೂ ಪನ್ನೀರ್ ಕುರ್ಮಾ ಮಾಡ್ತೀವಲ್ಲ ಅದೇ ಚೆನ್ನಾಗಿರ್ತೈತೆ. ನಾನು ದಾಲ್ ಮಾಡ್ತಾಯಿಲ್ಲ, ಪನ್ನೀರ್ ಕುರ್ಮಾ ಇರ್ತೈತಲ್ಲ ಅಷ್ಟು ದಾಲ್ ಬೇಡ. ಇದು ಆ್ಯಕ್ಚುಲಿ ಮೈಲ್ಡ್ ಟೇಸ್ಟಾಗೇ ಇರಬೇಕು. ಸಾಲ್ಟು ಖಾರ ಎಲ್ಲ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ. ಟೆಂಪರಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈ ಥರನೇ ಮಾಡ್ತಾರೆ. ಆದರೆ ಸ್ಪೈಸಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಅವರು ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತಾರೆ. ರೈಸ್ ಬೇಯಿಸ್ಬಿಟ್ಟು ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ಹಂಗೆ ಕೊಡ್ತಾರೆ. ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ರೈಸ್ನ ಬೇಯಿಸ್ತಾರೆ ಫಸ್ಟು, ಆಮೇಲೆ ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತಾರೆ ಅವರು. ವಾಟರ್ ಕುದಿಸ್ಬಿಟ್ಟು ಅದರಲ್ಲಿ ಫಿಲ್ಟ್ರ್ ಮಾಡಿರ್ತಾರಲ್ಲ ಆ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಬೇಯಿಸ್ತಾರೆ ಅಷ್ಟೇ ಅವರು. ಇವಾಗ ಮೊಸರು ಫ್ಲೇವರೇ ಉಳಿತಾ ಇಲ್ಲ ನೋಡಿ. ಆ್ಯಂಡ್ ಯಾಗೈಸ್ ಅಟ್ ಲಾಸ್ಟ್ ಅಕ್ಕಿ. ಜೀರಾ ರೈಸು, ಬಾಸುಮತಿ ರೈಸು ಏನು ಬೇಕೋ ಹಾಕ್ಕೊಂಬೋದು ಇದಕ್ಕೆ. ನಾನು ನಾರ್ಮಲ್ ಬುಲೆಟ್ ರೈಸ್ ಹಾಕ್ತೀವಿ ಅಷ್ಟೇ. ಇದನ್ನು ಹಾಕಿ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಸೂಪರ್. ಲಿಡ್ ಕ್ಲೋಸ್ ಮಾಡುವಾಗ ಮುಚ್ಚಕ್ಕೆ ಮುಂಚೆನಾ? ಲಿಡ್ ಕ್ಲೋಸ್ ಮಾಡೋವಾಗ ಕುದೀತಾ ಇರ್ತೈತಲ್ಲ ನೀರು, ಆವಾಗ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಸಾಕು. ಆ್ಯಂಡ್ ನಾವು ಮಾಡಿರೋ ಕ್ವಾಂಟಿಟಿ ಬಂದು 1 ಗ್ಲಾಸ್ ಅಕ್ಕಿ ಅಷ್ಟೇ. ಇಷ್ಟಕ್ಕೆ ಮಾತ್ರ. ಇನ್ನೂ ಜಾಸ್ತಿ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಸ್ಪೈಸಸ್ಸು, ತುಪ್ಪ, ಗೋಡಂಬಿ, ಚಿಲ್ಲಿ ಎಲ್ಲ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಮಾಡೋದು ಕಮ್ಮಿ, 1 ಗ್ಲಾಸ್, 1 ದೊಡ್ಡ ಗ್ಲಾಸ್ ಅಕ್ಕಿ ಅಷ್ಟೇ ಗೈಸ್. ಒಂದು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡೋದು. ಆ್ಯಂಡ್ ಈಗ ನೀರು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನಾನು ನೀರು ಹಾಕ್ತೀನಿ. ಯಾಕಂದರೆ ಇದು ಕುದ್ರಿದ್ರೆ ಇದು ಚೆನ್ನಾಗಿರುತ್ತೆ. ಫುಲ್ ಮೆತ್ತಗಾರೆ ಚೆನ್ನಾಗಿರಲ್ಲ ಇದು. ಗೀ ರೈಸ್ ಥರ ಇರೋದು. ಕೆಲವರೆಲ್ಲ ಕೊಬ್ಬರಿ ಹಾಲೆಲ್ಲ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ನಾವು ಕೊಬ್ಬರಿ ಎಲ್ಲ ಹಾಕಿಲ್ಲ, ನಾರ್ಮಲ್ ಹಾಲು ಹಾಕಿದ್ವಿ ಸಾಕು ಅಷ್ಟೇ ಗೈಸ್. ಹಂಗೆ ಇವಾಗ ಇನ್ನು ಸ್ವಲ್ಪ ತುಪ್ಪ ಹಾಕ್ತವಳೆ. ಏನು ಅಮ್ಮ, ನಾನು ಇದು ನೋಡಿ ದೇವರನ್ನೇ ತಿನ್ನಲ್ಲ. ಆಮೇಲೆ ಅಷ್ಟೇ. ಒಂದು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ 1-2 ಡನ್. ಯಪ್ಪ, ಅಷ್ಟು ತುಪ್ಪ ಎಣ್ಣೆ ನಾನು ತಿನ್ನಲ್ಲ. ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಅಷ್ಟೇ.
ನಾನು ಸಪ್ರೇಟಾಗಿ ಪನ್ನೀರ್ ಆ್ಯಂಡ್ ನನ್ನ ಚಪಾತಿ ಇದು ಮಾಡ್ಕೊಂಡು ತಿಂತೀನಿ. ನಂಗೆ ಹೊಟ್ಟೆ ಹೆವಿ ಹಸಿತಿದೆ, ಏನು ತಿಂದಿಲ್ಲ ಇದು. ಗೈಸ್ ಇವಾಗ ಅಂದರೆ ನಮ್ಮ ಬಾಬಾ ಬರಬೇಕಾದ್ರೆ ಮಾವಿನ ಹಣ್ಣು ಆ್ಯಂಡ್ ಅದು ತೋತಾಪುರಿ ಅದು ತುಂಬ ಇರೋದು, ಇದರೊಳಗಡೆ ಇರೋದು ಫುಲ್ಲು ಹಣ್ಣು ಮರದಲ್ಲಿ ಬಿಟ್ಟೋದು. ನಾನು ಸ್ವಲ್ಪ ತಿಂದರೆ ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇದು ನಮ್ಮ ತೋಟದಲ್ಲಿ ಬೆಳೆದಿರೋ ಹಲಸಿನ ಹಣ್ಣು. ಫಸ್ಟ್ ಕಾಯಿ, ಒಂದೇ ಕಾಯಿ, ಫಸ್ಟ್ ಕಾಯಿ 4 ಇಯರ್ಸ್ ಆದಮೇಲೆ ಬಂದಿರೋಂಥ ಕಾಯಿ ಗೊತ್ತಾ, ಫಸ್ಟ್ ಕಾಯಿ ಅದು ಕಟ್. ನಮ್ಮಮ್ಮಿ ಉಣಿರೋ ಕಾಯಿ ಅದು, ಮಮ್ಮಿ ನಾಟಿ ಮಾಡಿರೋದಂತೆ. ಹಿಯರ್ ಈಸ್ ಗೀ ರೈಸ್. ಗಮ್ಮಂತ ಬರ್ತಾ ಇದೆ. ಇನ್ನು ಬಟಾಣಿ ಹಾಕ್ತಾರಾ? ಹಸಿ ಬಟಾಣಿ ಹಾಕ್ಬೇಕು. ಸಿಕ್ಕಾಪಟ್ಟೆ ಸ್ಮೆಲ್ ಚೆನ್ನಾಗಿದೆ. ಆ್ಯಂಡ್ ಹಿಯರ್ ಇಸ್ ಪನ್ನೀರ್ ಗ್ರೇವಿ. ರೆಸಿಪಿ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ಶೇರ್ ಮಾಡ್ತೀನಿ ಗೈಸ್. ಆ್ಯಂಡ್ ಇನ್ನು ಚಪಾತಿ ಮಾಡಬೇಕು, ಮತ್ತೆ ತುಪ್ಪ. ನಮ್ಮ ಬಾವ ಏನಾದರೂ ಈ ವಿಡಿಯೋ ನೋಡಿದ್ರೆ ಸುಳ್ಳೇನು ಒಳ್ಳೆ 2 ಸ್ಪೂನ್ ಹಾಕಿರೋದಂತ ನಮ್ಮ ಬಾವನಿಗೆ ಈ ವಿಡಿಯೋ ನೋಡಬೇಕು. ಇಷ್ಟೇ ಆಮೇಲೆ ವಿಡಿಯೋ ಆಫ್ ಮಾಡ್ಬಿಟ್ಟು ಇನ್ನು ಸ್ವಲ್ಪ ಆಗ್ತಾಳೆ ಗೈಸ್. ನಿಜ ಇಷ್ಟೇ, ಅದು ಫ್ಲೇವರ್ ಗೀ ಸ್ಮೆಲ್ ಬರಲಿ ಅಷ್ಟೇ. ನಾನು ಮ್ಯಾಂಗೋ ತಿನ್ನಬೇಕು ಗೈಸ್, ಸಖತ್ತಾಗಿದೆ ಸ್ವೀಟಾಗಿ. ನಾನು ಮ್ಯಾಂಗೋ ತಿಂತೀನಿ, ನಾನು ಹೊಟ್ಟೆ ಹಸಿತಿದೆ. ನಮ್ಮ ಬಾವ ವಿಡಿಯೋ ಮಾಡ್ತೀನಿ ಭಯ ಪಡ್ತಾರೆ. ವರ್ಷಗೆ ಯಾವುದಾದ್ರು ಮೌಸಿನ ಶೋ ದಿಸ್ ಸೈಡ್ ತಿನ್ನು. ಅವ್ಳು ತಿನ್ಬಿಡ್ಬೇಕು ತಂದ ತಕ್ಷಣ, ಸಮಾಧಾನ ಇದೆ. ಅದು ಹೆಂಗೆ ಹೇಳ್ತಾರೆ ನಿಂಗೆ ಹೇಳಮ್ಮ ಅಂತೆ. ಏನು ಚಾಕ್ಲೇಟ್ ಥರನೇ ಇರ್ತಿದ್ದೆ, ಅದನ್ನೇನು ಟೇಸ್ಟ್ ಮಾಡ್ತೀವಿ ಹೋಗು. ಏನು ತೆಗಿದ ವಿಡಿಯೋ ಮಾಡ್ತೇವೆ ನೋಡಿ, ತೆಗಿತಾನೆ ಅವಳೆ. ಪಾಪ ನಮ್ಮ ಮಮ್ಮಿ ಕಟ್ ಮಾಡೋದೆಲ್ಲ ಕೆಟ್ಟೋಗ್ತಾ ಇತ್ತಂತೆ ಗೈಸ್. ಎಷ್ಟು ಚೆನ್ನಾಗಿ ಸಣ್ಣ ಹುಳ ಮಿಲಿ ಮಿಲಿ ಅಂತೈತೆ, ನೋಡ್ಕೊಂತೀನಿ. ನಾನು ತಿಂದು ಚೆನ್ನಾಗಿತ್ತು. ಎಷ್ಟು ಮಾವಿನಕಾಯಿ ವೇಸ್ಟ್ ಇವಾಗ. ಅದು ಫುಲ್ ಹಣ್ಣಾಗ್ಬಿಟ್ಟೈತಲ್ಲ, ಮರದಲ್ಲೇ ಹುಳ ಬಿದ್ಬಿಟ್ಟೈತೆ. ಅದು ಅಷ್ಟೇ. ಅಯ್ಯೋ ನಾನು ನಾನೇ ಕೊಡ್ತಿದ್ದಲ್ಲಮ್ಮ ಪಾಪ ನಿಮಗೆ. ಅದೇ ನಾನು ತಿಂದಿದ್ದು ಆಗೋಯ್ತು. ಏನು ಬಿಡಮ್ಮ, ಅಡುಗೆ ಆಗೈತಲ್ಲ. ಇದು ಅರಿಶಿನಕಾಯಿ ಬೆಳಗ್ಗೆ ಎಷ್ಟಿತ್ತು? 4 ಕಾಯಿಯಾ? ಅವೆಷ್ಟು? 4-5 ಕಾಯಿ ವೇಸ್ಟ್. ಇಷ್ಟು ಕಾಯಿ ಒಳಗಡೆ, ಇಷ್ಟು ಕಾಯಲ್ಲಿ ಎಷ್ಟು ಕಟ್ ಮಾಡಿದ್ದು? 5 ಕಾಯಿ ಕಟ್ ಮಾಡೋರೆ. ನಾನು ತಿಂದು ಒಂದೇ ಚೆನ್ನಾಗಿದ್ದು, ಎಲ್ಲ ಕೆಟ್ಟೋಗೈತಿ. ಇಷ್ಟು ಹಣ್ಣಾಗಿರೋದು ಇದ್ರಲ್ಲಿ ಕಟ್ ಮಾಡಿದ್ದು. ಇವಾಗ ಇದರಲ್ಲಿ ಇನ್ನೂ ಕಾಯಿ ಇದೆ, ಹಣ್ಣು ಹಾಕ್ಬೇಕು. ಅಂದರೆ 5 ಕಾಯಿ ಕೆಟ್ಟೋಗೈತೆ. ನಾತಿನ ಚೆನ್ನಾಗಿತ್ತಲ್ಲ? ನೀನು ತಿಂದು ಚೆನ್ನಾಗಿತ್ತಾ? ಹೂವಾಗಿಂದ ಹೊಡಿತಾರೆ. ಔಷಧಿ ಹೊಡೆದಿಲ್ಲ ಇವಾಗ ಇವರು? ಔಷಧಿ ಹೊಡೆದಿಲ್ಲ ಇವಾಗ ಅವರು. ಔಷಧಿ ಹೊಡೆದಿಲ್ಲ ಅಂತ, ಅದಕ್ಕೆ ಹುಳ ಆಗೈತೆ. ನಮ್ಮ ಅಜ್ಜಿ ಹೇಳ್ತಾರೆ. ಯಪ್ಪ ಚೆನ್ನಾಗೈತೆ ಮಮ್ಮಿ. ಪಾಪ ನಮ್ಮ ಮಮ್ಮಿಗೆ ಸ್ವಲ್ಪ ಪರವಾಗಿಲ್ಲದೆ ಇರೋ ಸಿಕ್ಬಿಟ್ಟೈತೆ. ತೋರಿಸು ಅದು ಯಾವ ಥರ. ನಾನು ತಿಂದಿದ್ದು ಆರೆಂಜ್ ಕಲರು, ಇದು ಯೆಲ್ಲೋ ಕಲರು. ನಾನು ಆಗಲೇ ತಿಂದಿದ್ದು ಆರೆಂಜ್ ಕಲರ್. ಇದು ಹಂಗೆ ಐತೆ, ಇದು ಚೆನ್ನಾಗಿದೆ, ಹಣ್ಣಾಗೈತಲ್ಲ ಮರದಾಗೆ. ನಾನು ತಿಂದಿದ್ದು ಆರೆಂಜ್ ಕಲರ್ ಸಖತ್ತಾಗಿತ್ತು. ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು, ಅದಕ್ಕೆ ನಾನು ಹಾಕೊಂಡ್ಬಿಟ್ಟೆ ಸ್ವಲ್ಪ ಗೀ ರೈಸು ಆ್ಯಂಡ್ 2 ಚಪಾತಿ, ಆಯಿಲ್ ರೈಸು, ಪನ್ನೀರ್ ಗ್ರೇವಿ. ನಾನು ಬೆಳಗ್ಗೆಯಿಂದ ಏನೂ ತಿಂದೇ ಇರೋ ಕಾರಣ ಬೇಗ ನಮ್ಮ ಬಾಬಾಗೂ ಇನ್ನೂ ಹೊಟ್ಟೆ ಹಸಿತಿಲ್ಲವಂತೆ, ಯಾರಿಗೂ ಹೊಟ್ಟೆ ಹಸಿತಿಲ್ಲಂತೆ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಹಸಿತಿತ್ತು, ಅದಕ್ಕೆ ನಾನು ತಿನ್ನೋಣ ಅಂತ ಬಂದ್ಬಿಟ್ಟೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಸೂಪರ್ ಆಗುತ್ತೆ, ಸೇಮ್ ಹೋಟ್ಲಲ್ಲಿ ಮಾಡೋ ಥರ ಆಯಿತು. ಗೀ ರೈಸ್ ಇರಬೇಕಲ್ಲ ಫಸ್ಟ್, ಮೇನ್ ಗೀ ರೈಸ್. ಫ್ಲೇವರ್ಡ್ ಮಾತ್ರ ಸಕ್ಕ ಫ್ಲೇವರ್ ಇದೆ. ನಮ್ಮ ಸಿಂಹಗೂ ಚಪಾತಿ ಅಂದರೆ ತುಂಬ ಇಷ್ಟ. ನನ್ನ ಡ್ಯಾಡಿ ಇವಾಗ ಬಂದರು, ಸೊ ವಿಲ್ ಸೆಲೆಬ್ರೇಟ್. ಫಸ್ಟ್ ನಾನು ಬೇಗ ಊಟ ತಿನ್ಕೊಂಡ್ಬಿಡ್ತೀನಿ. ಮಸ್ಟ್ ದಿಸ್ ರೆಸಿಪಿ ಸಕ್ಕತ್ತಾಗಿ. ಪನ್ನೀರ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವರ್ಷ ಆಬ್ವಿಯಸ್ಲಿ ಸಕ್ಕತ್ತಾಗಿ ಎಲ್ಲ ಅಡುಗೆನೂ ಮಾಡ್ತಾಳೆ ಗೈಸ್. ನಾನು ಅದಕ್ಕೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊತಿದ್ದೀನಿ, ನನಗೂ ಯೂಸ್ ಆಗುತ್ತೆ ನೆಕ್ಸ್ಟು
ಅಪ್ಕಮಿಂಗ್ ಡೇಸಲ್ಲಿ ಅಂತ ಅಂದ್ಕೊಂಡು ನಮ್ಮ ಸಿಂಹ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾನೆ. ಚಪಾತಿ ತಿನ್ನೋ, ಅವನಿಗೂ ಚಪಾತಿ ಫೇವ್ರೇಟ್. ನೋಡಿ ಹೆಂಗೆ ತಿಂತಾನೆ, ಕ್ಯಾಚ್ ಇಟ್ಕೊತಾನೆ. ಆ್ಯಂಡ್ ಗೈಸ್ ಇಟ್ಸ್ ಟೈಮ್ ಟು ಗಿವ್ ನಾವು ತಂದಿರೋ ಬಟ್ಟೆನ ಇಟ್ಕೊಂಡು. ನಮ್ಮ ಡ್ಯಾಡಿ ಯಾವಾಗಲೂ ಯೂಶಲ್ ಎಲ್ಲ ತೊಗೊಳೋದು. ನಮ್ಮ ಡ್ಯಾಡಿ ಎಷ್ಟು ಇದಂದರೆ ಫುಲ್ ಸ್ಲೀವ್ಸ್ ಹಾಕಲ್ಲ, ಪಾಕೆಟ್ ಇರಬೇಕು, ಸ್ಲೀವ್ ಅಂದರೆ ಆಫ್ ಸ್ಲೀವ್ಸೇ ಇರಬೇಕು. ಹುಡುಕಿ ಇದೊಂದೇ ಕಲೆಕ್ಷನ್ಸೇ ಇರಲಿಲ್ಲ. ನಾನೇ ಫಸ್ಟ್ ಹೇಳಿದ್ದು ಇವಳು ನೀನು ಬೇರೆ ಇರಲಿ ಬ್ರೌನ್ ತಗೋ ಅಂತ, ನಾನು ಇದೇ ತಗೋ ಅಂತ ಹೇಳಿ ಇವರು ಡ್ಯಾಡಿ ಬಂದಿಲ್ಲ. ಇವಾಗ ಇಲ್ಲಿ ಕೊಟ್ಟು ಇದನ್ನು ಹಾಕ್ಸಿ ಅವ್ರ ಕೇಕ್ ಮಾಡ್ಸೋದು ಕೊಡಿತಾ. ಓಕೆ, ಹ್ಯಾಪಿ ಬರ್ಡೇ. ಹಾಕೊಳ್ಳಿ, ಚೇಂಜ್ ಮಾಡ್ಕೊಂಡು ಜೀನ್ಸ್ ಹಾಕೊಂಡು ಶರ್ಟ್ ಹಾಕೊಂಡು ಬಂದು ಬೇಗ ಬಾ. ಜೀನ್ಸ್ ಹಾಕೊಳ್ಳಿ, ಪರವಾಗಿಲ್ಲ. ಹೊಸದ ಜೀನ್ಸ್ ಹಾಕೋ, ಅದಕ್ಕೆ ಅದೇ ಚೆನ್ನಾಗಿರೋದು. ಓಪನ್ ಮಾಡಿ ನೋಡು ಯಾವ ಥರ ಹೆಂಗೈತೆ ಅಂತ ಹೇಳು. ಬಾ ಇಲ್ಲಿ, ಇಲ್ಲ ಇಲ್ಲಿ ಬನ್ನಿ. ಅಲ್ಲ, ಅದು ಓಪನ್ ಮಾಡು. ಬಾಯಿ ಸರ್ ಓಡೇ ಬನ್ನಿರಿ. ಹೆಂಗೈತೆ ಹೇಳು ಕಲರು ಎಲ್ಲನೂ. ನೀವು ಹೇಳಿ ನೀನು ನೋಡೋ ಅಂಗಡಿಗೆ ಹೋಗಿದ್ದೀವಿ, ನೀವು ತಗೊಂಡು ಅಂಗಡಿಗೆ. ಹೆಂಗೈತೆ? ಸಕ್ಕದಾಯ್ತಲ್ಲ, ನನಗೂ ಇಷ್ಟ ಆಯ್ತು ಕಲರು. ಆ ಮೆಟೀರಿಯಲ್ ಸಕ್ಕದಾಯ್ತು, ಸಾಫ್ಟ್ ಆಗೈತೆ ಮೆಟೀರಿಯಲ್. ನನ್ನ ಡ್ಯಾಡಿ ಹಾಕೋ ಬಟ್ಟೆ ಎಲ್ಲ ಅದೇ ಅಂಗಡಿದೆ, ಬೇರೆ ಅಂಗಡಿಯಲ್ಲಿ ತಗೊಳೋದೆಲ್ಲ ಇಷ್ಟನೂ ಆಗಲ್ಲ. ಅಲ್ಲಿ ಕ್ವಾಲಿಟಿ ಅಷ್ಟೇ. ಆ್ಯಂಡ್ ನಮ್ಮ ಡ್ಯಾಡಿ ಯಾವ ಥರ ಬೇಕೋ ಅದೇ ಥರ ಸಕ್ಕದಾಗಿ ಸಿಗುತ್ತೆ. ಅದು ಹಾಕೊಂಬರ್ಲಿ, ಆಮೇಲೆ ಸಿಗ್ತೀನಿ. ಆ್ಯಂಡ್ ಇಯರ್ ಇಸ್ ಮೈ ಡಾಟ್. ಹೆಂಗಿದೆ ಪಾಪ? ಚೆನ್ನಾಯ್ತಲ್ಲ? ಸ್ವಲ್ಪ ಉದ್ದ ಆಯ್ತಂತೆ. ಎಕ್ಸೆಲ್ ತೊಗೊಬಂದಿದ್ದು ಉದ್ದ ಇದೆ. ಪೂಜೆ ಮಾಡಿಬಿಡಿ ಬೇಗ. ಪೂಜೆ ಮಾಡಿ ಕೇಕ್ ಕಟ್ ಮಾಡಿ. ಇನ್ನು ಹಿಂದೆನೇ ಓಡ್ತವ್ನು. ಏನು ಬೇಕೋ ಗೊತ್ತಿಲ್ಲ. ನಾನು ಚಪಾತಿ ಎಲ್ಲ ಇವತ್ತು ತಿಂದವನೆ. ಏಯ್, ಏನು ಬೇಕೋ? ಏನಿದು? ಹ್ಯಾಪಿ ಬರ್ಡೇ ಡ್ಯಾಡ್. ಅಪ್ಪ ಅಂತ ಬರೀ ಕೇಳಿದೆ, ಬಟ್ ಡ್ಯಾಡ್ ಅಂತ ಬರ್ಬಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ನಾವು ಹೋಗಿದ್ದೆ 11:30 ಆಗ್ಬಿಟ್ಟಿದ್ದು. ಕೇಕೇ ಇರಲಿಲ್ಲ. ಇದ್ದೇ 3 ಕೇಕ್, 2 ಬಟರ್ ಸ್ಕಾಚ್ ಇತ್ತು ಆ್ಯಂಡ್ 1 ಚಾಕ್ಲೇಟ್ ಇತ್ತು. ಸೊ ಅದಕ್ಕೆ ನಾನು ಬಟರ್ ಸ್ಕಾಚೇ ಇರಲಿ ಅಂತ ಎತ್ಕೊಂಡ್ಬಿಟ್ಟೆ. ಆಪ್ಷನ್ ಇರಲಿಲ್ಲ ಅದಕ್ಕೆ. ಆ್ಯಂಡ್ ನಾವು ಅದನ್ನು ಮಿಡ್ನೈಟ್ ಕಟ್ ಮಾಡಿಸ್ಬೇಕು. ಇವಾಗ ಬೇರೆ ಕೇಕ್ ತರಬೇಕು ಅಂದ್ಕೊಂಡಿದ್ವಿ. ಯೂಶ್ವಲಿ ನಮ್ಮ ಮನೇಲಿ ಯಾರೂ ಕೇಕ್ ತಿನ್ನಲ್ಲ, ಪ್ಲೈನ್ ಕೇಕ್ ತಿಂತಾರೆ. ಈ ಥರ ಕ್ರೀಮ್ ಕೇಕ್ಸ್, ಐಸ್ ಕೇಕ್ ಎಲ್ಲ ಯಾರೂ ಇಷ್ಟಪಡಲ್ಲ. ಸೊ ನನಗೆ ಪ್ಲಮ್ ಕೇಕ್ ಇಷ್ಟ, ಅದು ಬಿಟ್ಟು ಚಾಕ್ಲೇಟ್ ಕೇಕ್, ನಾರ್ಮಲ್ ಚಾಕ್ಲೇಟ್ ಕೇಕ್ ಇಷ್ಟ. ಐಸ್ ಕೇಕ್ ಎಲ್ಲ ಇಷ್ಟನೇ ಆಗಲ್ಲ. ಆ್ಯಕ್ಚುಲಿ ನಾನು ಬೈಸ್ಕೊಂಡೆ ಗೊತ್ತಲ್ಲ, ಅಷ್ಟು ವರ್ಷ ಎಂಗೇಜ್ಮೆಂಟ್ ಡೇ 3 ಕೇಕ್ ಆಯಿತಾ, ಯಾರು ತಿಂದೆ ಫುಲ್ ವೇಸ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಫಸ್ಟ್ ರೆಡಿ ಹೇಳ್ತಿದ್ದು, ಕೇಕಿಗೆ ಮಾತ್ರ ಇನ್ವೆಸ್ಟ್ ಮಾಡಬೇಡ್ರಿ ನೀವು ಅಂತ. ಅದಕ್ಕೆ ಚಿಕ್ಕ ಕೇಕೆ ಸಾಕು ಅಂತ ಹೇಳಿದ್ರು. ಅದಕ್ಕೆ ಚಿಕ್ಕ ಕೇಕ್ ತೊಗೊಂಡ್ಬಂದಿದ್ರಿ. ಇವಾಗ ನಾವು ಮಾಡಿ ಪೂಜೆ ಮಾಡಿದ ತಕ್ಷಣ ಕೇಕ್ನ ಕಟ್ ಮಾಡೋಣ. ಕಟ್ ಮಾಡಿಬಿಟ್ರು ನಮ್ಮ ಮನೇಲಿ ಫುಲ್ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ. ನಮ್ಮಿಗೆ ಫುಲ್ ಖುಷಿ, ಫಸ್ಟ್ ಕಾಯಲ್ಲ ಅಂತ ಅಂದ್ಬಿಟ್ಟು. ಏ ಇದೈತೆ, ಸ್ವೀಟ್ ಆಯ್ತಾ? ನಿಂತಿನ ಸ್ವೀಟ್ ಆಯ್ತಾ? ನಾರ್ಮಲ್ ಸ್ವೀಟ್ ಇದೆ, ಜಾಸ್ತಿ ಹೊಡಿತಾರ ಸ್ವೀಟ್ ಇಲ್ಲ. ನಮ್ಮಿ ವೇಸ್ಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ಎಲ್ಲರೂ ಇಷ್ಟು ಅಂತ ಯಾರು ತಿಂತಾರೆ, ಯಾರು ತಿನ್ನಲ್ಲ. ಅದಕ್ಕೆ ಭಯೋದು ಗಮ್ಮನ್ ಬರ್ತೈತೆ. ಹ್ಯಾಪಿ ಬರ್ಡೇ ಟು ಯು. ಅಲ್ಲ ಇದಿಟ್ಕೊಂಡಿದ್ದೀವಿ. ಹ್ಯಾಪಿ ಬರ್ಡೇ ವಿಶ್ ಮಾಡಮ್ಮ. ಹ್ಯಾಪಿ ಬರ್ಡೇ ಯಜಮಾನ್ರೇನು. ನೀನೇ ಫಸ್ಟ್ ತಿನ್ಸ್. ನಾನು ಕೊಡ್ತೀನಿ, ಅದನ್ನು ತಿನ್ಸು ನಂಗೆ. ಡಯಟ್ ಆ ಕಣ್ಣಕ್ಕೆ ನಾನು ಕಾಣಿಸೋದು, ಆ ವಿಡಿಯೋಕ್ಕೆ ನಾನು ಈ ಕಡೆ ಬಾ ಮಮ್ಮಿ. ನೀನು ಔಟ್ ಆಫ್ ಇದ್ರಲ್ಲಿ ಹೋಗ್ಬಿಟ್ರೆ ಚೆನ್ನಾಗಿ ಬೀಳಿಸ್ತಾ ಇದ್ದೀರಾ ಕೇಕ್ನ ನೀವು? ನಾವು ಮಮ್ಮಿ ಕ್ರೀಮ್ನೆಲ್ಲ ಸಿಡ್ಕಿದ್ದಾರೆ. ಡ್ಯಾಡಿ ಕ್ರೀಮ್ ತಿಂತಿದ್ದೆ, ನೀನು ತಿನ್ಸು.
ಹೋಗ್ಲಿ ಆ ಕೇಕ್ನ ಕೆಳಗೆ ಇಟ್ಬಿಡ್ತೀರ ನೋಡಮ್ಮ. ಟೇಬಲ್ ಮೇಲೆ ಇಟ್ಕೊಂಡ್ರೆ ಅದು ಸಾಕು ನಮ್ಮಿ ಡಯಟ್ ಮಾಡ್ತಾರೆ ಗೈಸ್ ನನ್ನ ಜೊತೆ. ನಮ್ಮಿ ಕ್ರೀಮ್ ತಿನ್ನಲ್ಲ. ಹೋಗ್ಮ ನೀನು ಹೋಗ್ ಹೋಗು. ಇಟ್ಬಿಡ್ರಿ. ಇವಾಗ ಕಟ್ ಮಾಡ್ಕೊಳ್ಬೇಕು ಚಂದ್ರು ದೊಡ್ಡಪ್ಪನ ಕರಿ. ಬದಡಪ್ಪ. ನೀಟ್ ಕೇಕ್ ಸಕ್ಕತ್ತದ. ಪೀನಟ್. ನಿಂಗೆ ಇಷ್ಟ ಸಾಕ್ತಾನೆ ಪಾಪ ಕೇಕು. ನಮ್ಮ ಡ್ಯಾಡಿ ಕೇಕಿಗೆ ಇನ್ವೆಸ್ಟ್ ಮಾಡಿದ್ರೆ ಇಷ್ಟ ಆಗಲ್ಲ. ಲಾಸ್ಟ್ ಟೈಮ್ ಬೈಸ್ಕೊಂಡೆ. ಇರಮ್ಮ ಏನಂತೆ ಅದು ಹಾಕೊಡು. ದಡಪ್ಪನ ಬಲ್ಲಿರು ಅವ್ರು ತಿನ್ಸದ್ ಬಿಡ ಅವ್ರ ಅಪ್ಪನ್ಕ. ಏನು ಹಳೆ ಕಾಲದವ್ರು ಅನ್ಕೊಂಡಿದ್ದೆ ಪೇಪರ್ ಅರ್ಧದ್ದು ಕೇಕ್ ಹಾಕ್ಬಿಟ್ಟು ಕರಿಬಾ ದಡಪ್ಪನ್ಕ. ದಡಪ್ಪನ್ ತಿನ್ಸ. ಅಮ್ಮ ಹೋಗ್ಲಿ ತಿನ್ಸ್ಬಮ್ಮ. ಹೋಗ್ಲಿ ಹಳ್ಳಿಗೆ ತಿನ್ಸ್ಬ ಹೋಗ್ಲಿ. ಅವೆಲ್ಲ ಸೀನೆ ಇಲ್ಲ. ಕೈ ತೊಳ್ಕೊ ಕೈ ತೊಳ್ಕೊ. ಗೊತ್ತಿಲ್ಲ. ಅವ್ರಿಬ್ರು ತಿನ್ಸ್ಕೊಂಡು ಆಮೇಲೆ ನೀವು ತಿನ್ಸಲಿ. ಅಣ್ಣ ತಮ್ಮ ನಮ್ಮ ದೊಡ್ಡಪ್ಪ ತಿನ್ಬಿಟ್ಟು ನೀನು ಅದರಲ್ಲೇ ಮುಡು. ಸೇಮ್ ಫೇಸು. ಕೇಕ್ ನಿಂತಮ್ಮ. ರೆಡಿ ಹೋಗು ಓಡು ಓಡು. ಈ ನಾಚಿಕೆ ನೋಡ್ರಿ ನಾಚಿಕೆ. ನಮ್ಮ ಅಜ್ಜಿ ಕೇಕ್ ತಿನ್ನಲ್ಲ. ತಿನ್ಸು ಅಷ್ಟೇ. ಏನಾಗಲ್ಲ ಒಂದೇ ಒಂಚೂರು ಒಂದೇ ಒಂಚೂರು ಬಾದಾಮಿ ಬೀಜ ಎಲ್ಲ ಇದ್ದಾಗದೆ. ಅಯ್ಯೋ ನಮ್ಮ ಅಜ್ಜಿ ಕೇಕ್ ತಿನ್ನಲ್ಲ. ಬಂದದು ತಿನ್ಸ್ಬಿಟ್ರಿ ನಾವು. ನಮ್ಮ ಭಾವ ತಿನ್ಸ್ಬಿಟ್ರು. ಡನ್. ಪೂಜೆ ನಮ್ಮ ಡ್ಯಾಡಿ ಒಳಗೆ ಮಾಡಿಲ್ಲ ಬಿಕಾಸ್ ಉಡ್ವರ್ಕ್ ಅವ್ರು ಬಂದ್ಬಿಟ್ಟಿದ್ರು ಅಷ್ಟೊತ್ತಿಗೆ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಇವಾಗ ಪೂಜೆ ಆಗಿದೆ ಆ್ಯಂಡ್ ಇವಾಗ ಎಲ್ಲರೂ ಊಟ ಮಾಡೋದು. ನಂದು ಊಟ ಆಯಿತು ವಯಸ್ಸು, ಅವ್ರು ಊಟ ಮಾಡ್ತಾರೆ ಈಗ ಅಷ್ಟೇ. ಆ್ಯಂಡ್ ಯಾ ಗೈಸ್ ಇಟ್ಸ್ ಟೈಮ್ ಟು ಸ್ಲೀಪ್. ಊಟ ಆಯಿತು, ಸೆಲೆಬ್ರೇಷನ್ ಮುಗೀತು ಆ್ಯಂಡ್ ಎಲ್ಲ ಆಯಿತು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಮಾಡೋದು ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.